ಕೊಲಂಬಿಯಾದಲ್ಲಿ ಸೇನಾ ವಿಮಾನ ಪತನಗೊಂಡಿದೆ. 125 ಸೈನಿಕರನ್ನ ಹೊತ್ತೊಯ್ತಾ ಇದ್ದ ವಿಮಾನ ಪೆರು ಗಡಿ ಭಾಗದಲ್ಲಿ ಪತನ ಆಗಿದೆ. ಹರ್ಕ್ಯುಲಸ್ ಕಂಪನಿಗೆ ಸೇರಿರೋ ಸಾರಿಗೆ ವಿಮಾನದಲ್ಲಿ ಕೊಲಂಬಿಯಾ ಸೈನಿಕರನ್ನ ಹೊತ್ತೊಯ್ತಾ ಇತ್ತು. ಇನ್ನು ವಿಮಾನ ದುರಂತದಲ್ಲಿ ಕನಿಷ್ಠ 34 ಸೈನಿಕರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. 80 ಜನರ ರಕ್ಷಣೆ ಮಾಡಲಾಗಿದೆ. ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಪತನಗೊಂಡಿದೆ ಅಂತ ವರದಿಯಾಗಿದೆ. ಇನ್ನು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಈ ರೀತಿಯ ಘಟನೆ ನಡೀಬಾರ್ದಿತ್ತು, ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳಿದ್ದಾರೆ. ಇರಾನ್ ಮೇಲಿನ ನಿರಂತರವಾಗಿ ನಡೆಸ್ತಾ ಇರುವಂತಹ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು 5 ದಿನಗಳ ಕಾಲ ಮುಂದೂಡಿ ಅಂತ ಅಮೆರಿಕದ ರಕ್ಷಣಾ ಇಲಾಖೆಗೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಸಂಘರ್ಷದ ಕುರಿತು ಕಳೆದ 2 ದಿನಗಳಿಂದ ಸಭೆಗಳು ಮತ್ತು ಚರ್ಚೆಗಳು ನಡೀತಾ ಇವೆ. ಹೀಗಾಗಿ 5 ದಿನಗಳ ಕಾಲ ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಇಂಧನ ಮೂಲಸೌಕರ್ಯದ ಮೇಲೆ ದಾಳಿ ನಡೆಸದಂತೆ ಸೂಚನೆ ಕೊಡಲಾಗಿದೆ ಎಂದು ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ನಿಲ್ಲಿಸೋಕೆ ಹೇಳಿರುವ ಟ್ರಂಪ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಅಮೆರಿಕ ಜೊತೆ ಯಾವುದೇ ನೇರ ಪರೋಕ್ಷ ಮಾತುಕತೆ ಆಗಿಲ್ಲ, ಅದೆಲ್ಲ ಸುಳ್ಳು, ಅಮೆರಿಕ ಅಧ್ಯಕ್ಷ ಒಬ್ಬ ಜೋಕರ್ ಅಂತ ಇರಾನ್ ಲೇವಡಿ ಮಾಡಿದೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಅಂತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿಕೆಯನ್ನ ಇರಾನ್ನ ಸಂಸತ್ನ ಸ್ಪೀಕರ್ ಅಲ್ಲಗಳೆದಿದ್ದಾರೆ. ಯುದ್ಧ ಅಂತ್ಯಗೊಳಿಸೋ ಬಗ್ಗೆ ಯಾವುದೇ ಚರ್ಚೆ ನಡೆದೇ ಇಲ್ಲ, ಹಣಕಾಸು ತೈಲ ಮಾರುಕಟ್ಟೆ ನಿರ್ವಹಣೆಗೆ ಸುಳ್ಳು ಹೇಳಿದ್ದಾರೆ ಅಂತ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಗ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಟ್ರಂಪ್ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿರೋ ಲೆಬನಾನ್ ದೇಶದ ಮೇಲೆ ಇಸ್ರೇಲ್ ಭೀಕರ ವಾಯುದಾಳಿ ನಡೆಸಿದೆ. ಇರಾನ್ನ ನೆಲೆಯನ್ನ ಗುರಿಯಾಗಿ ಈ ದಾಳಿ ನಡೆದಿದೆ. ಮಿಸೈಲ್ ಅಟ್ಯಾಕ್ಗೆ ಹೆದ್ದಾರಿಯಲ್ಲಿರೋ ಲೆಬನಾನ್ನ ಪ್ರಮುಖ ಖಾಸಿಮಿಯಾ ಸೇತುವೆ ಛಿದ್ರ ಆಗಿದೆ. ವಿದೇಶದಿಂದ ಎಲ್ಪಿಜಿ ಹೊತ್ತು ಭಾರತದತ್ತ ಮತ್ತೆರಡು ಗ್ಯಾಸ್ ಹಡಗು ಟ್ಯಾಂಕರ್ಗಳು ಹೊರಟಿವೆ. ಇವತ್ತು ಸಂಜೆ ಒಳಗೆ ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿಯನ್ನ ಈ ಹಡಗುಗಳು ದಾಟಲಿವೆ. ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ಧ್ವಜ ಹೊಂದಿರುವ 2 ಎಲ್ಪಿಜಿ ಟ್ಯಾಂಕರ್ಗಳು ಇನ್ನೊಂದು ವಾರದಲ್ಲಿ ಭಾರತಕ್ಕೆ ಬರೋ ನಿರೀಕ್ಷೆ ಇದೆ. 48 ಗಂಟೆಗಳಲ್ಲಿ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ತೆರೀಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಹರ್ಮುಜ್ ಜಲಸಂಧಿ ಮೂಲಕ ಸಾಗೋ ವಾಣಿಜ್ಯ ಹಡಗುಗಳಿಂದ 18.8 ಕೋಟಿ ರೂಪಾಯಿ ಶುಲ್ಕ ವಸೂಲಿ ಮಾಡೋಕೆ ಇರಾನ್ ನಿರ್ಧಾರ ಮಾಡಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಹಡಗು ಮಾರ್ಗದ ಮೇಲೆ ತನ್ನ ನಿಯಂತ್ರಣವನ್ನ ಇನ್ನಷ್ಟು ಬಿಗಿಗೊಳಿಸೋಕೆ ಇರಾನ್ ಮುಂದಾಗಿದೆ. ಯುದ್ಧ ಅಂದಮೇಲೆ ಅದಕ್ಕೊಂದು ಬೆಲೆ ಇದ್ದೇ ಇದೆ. ಹೀಗಾಗಿ ನಾವು ಸಹಜವಾಗಿ ಈ ರೀತಿ ಶುಲ್ಕ ವಸೂಲಿಗೆ ಮುಂದಾಗಿದ್ದೀವಿ. ಹರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗೋ ಹಡಗುಗಳಿಂದ ಶುಲ್ಕ ವಸೂಲಿ ಮಾಡೋ ಅನಿವಾರ್ಯತೆ ಇದೆ. ಇದು ಈ ಜಲಸಂಧಿ ಮೇಲೆ ಇಸ್ಲಾಮಿಕ್ ರಿಪಬ್ಲಿಕ್ನ ಹಿಡಿತ ತೋರಿಸುತ್ತೆ ಅಂತ ಇರಾನ್ ಹೇಳಿದೆ. ಮಧ್ಯಪ್ರಾಚ್ಯ ಯುದ್ಧ ಹಾಗೂ ಭಾರತದ ಮೇಲಾಗ್ತಿರುವ ಪರಿಣಾಮಗಳ ಬಗ್ಗೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಜಗತ್ತಿನ ಆರ್ಥಿಕತೆ ಮೇಲೆ ಮತ್ತು ಜನರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಯುದ್ಧವನ್ನು ನಿಲ್ಲಿಸೋ ಕುರಿತು ಚರ್ಚೆ ನಡೆಸ್ತಾ ಇದ್ದೀವಿ. ಯುದ್ಧದಿಂದ ಭಾರತಕ್ಕೂ ಆರ್ಥಿಕ ಭದ್ರತೆ ಕುರಿತ ಸವಾಲುಗಳು ಎದುರಾಗಿವೆ. ಯುದ್ಧದ ರಾಷ್ಟ್ರಗಳಲ್ಲಿ ಭಾರತೀಯರಿದ್ದಾರೆ. ಭಾರತೀಯರ ರಕ್ಷಣೆಗೆ ನಾವು ಆದ್ಯತೆ ಕೊಟ್ಟಿದ್ದೀವಿ. ಎಲ್ಲಾ ನಾಯಕರ ಜೊತೆ 2 ಸಲ ಮಾತುಕತೆ ನಡೆಸಿದ್ವಿ. ಯುದ್ಧ ಶುರುವಾದ ಮೇಲೆ 3 ಲಕ್ಷ ಭಾರತೀಯರು ತವರಿಗೆ ಬಂದಿದ್ದಾರೆ. ಇರಾನ್ನಿಂದ 1,000 ಜನರನ್ನು ಕರೆತರಲಾಗಿದೆ ಅಂತ ಪ್ರಧಾನಿ ಹೇಳಿದ್ದಾರೆ. जब से ये युद्ध शुरू हुआ है तब से ही प्रभावित देशों में हर भारतीय को जरूरी मदद दी जा रही है. मैंने खुद पश्चिम एशिया के ज्यादातर देशों के राष्ट्राध्यक्षों के साथ 2 राउंड फोन पर बात की है. दुर्भाग्य से इस दौरान कुछ लोगों की दुखद मृत्यु हुई है और कुछ घायल हुए हैं. परिवारजनों को आवश्यक मदद दी जा रही है. युद्ध शुरू होने के बाद से लेकर अब तक 3,75,000 से अधिक भारतीय सुरक्षित भारत लौट चुके हैं. ईरान से ही अभी तक लगभग 1,000 भारतीय सुरक्षित वापस लौटे हैं. ಯುದ್ಧದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದರ ಮಧ್ಯೆ ಅಕ್ರಮ ಸಿಲಿಂಡರ್ ದಂಧೆಕೋರರ ಹಾವಳಿ ಹೆಚ್ಚಾಗಿದೆ. ಬೆಳಗಾವಿಯ ರಾಯಭಾಗ ತಾಲೂಕಿನ ಚೆಂಚಲಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 29 ಖಾಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ನಾಮದೇವ ಅನ್ನೋರು ತಮ್ಮ ಶೆಡ್ನಲ್ಲಿ 26 ಗೃಹೋಪಯೋಗಿ ಸಿಲಿಂಡರ್, 3 ವಾಣಿಜ್ಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ರು.
ಈ ಮಾಹಿತಿ ಸಿಗ್ತಾ ಇದ್ದಂತೆ ಕುಡಚಿ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಖಾಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ಈತ ಖಾಲಿ ಸಿಲಿಂಡರ್ಗಳನ್ನು ತುಂಬಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ ಅನ್ನೋ ಆರೋಪ ಇದೆ. ಸದ್ಯಕ್ಕೆ ಆರೋಪಿ ಪರಾರಿಯಾಗಿದ್ದಾನೆ. ಕುಡಚಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವು ಜೋರಾಗಿದೆ. ಎಸ್ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಸಮರ್ಥ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸಾಥ್ ಕೊಟ್ಟಿದ್ರು. ಬಳಿಕ ಮಾತನಾಡಿದ ಸಿಎಂ, ಡಿಸಿಎಂ ಉಪಚುನಾವಣೆ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ವಿದೇಶದಲ್ಲಿ ಕಲಿತು ಗ್ರಾಮೀಣ ಸೇವೆಗೆ ಸಮರ್ಥ ಬಂದಿದ್ದಾರೆ ಅಂತ ಡಿಕೆಶಿ ಹೇಳಿದ್ರು. ಇನ್ನು ಪಕ್ಷದ ಗೆಲುವಿಗಾಗಿ ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಂಡಾಯ ಎದ್ದಿದೆ. ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋದಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಾದಿಕ್, ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯಲ್ಲ. ಸಿಎಂ, ಡಿಸಿಎಂ ಮನ ಒಲಿಸಿದ್ರು ನಾನು ಬಗ್ಗಲ್ಲ ಅಂತ ಹೇಳಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಜೊತೆಗೆ ತೆರಳಿ ಶ್ರೀನಿವಾಸ ದಾಸಕರಿಯಪ್ಪ ಚುನಾವಣಾ ಅಧಿಕಾರಿಗಳಿಗೆ ಉಮೇದುವಾರಿಕೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ನನ್ನ ಹೋರಾಟ ಅಂತ ಶ್ರೀನಿವಾಸ ದಾಸಕರಿಯಪ್ಪ ಕೂಡ ಹೇಳಿದ್ದಾರೆ. ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಈಗಲಾದರೂ ಅವ್ರು ಅರ್ಥ ಮಾಡಿಕೊಂಡು ಸರಿಯಾದ ರೀತಿ ಮತದಾರ ಭಾಗವಹಿಸಬೇಕು. ಮತ್ತು ನರೇಂದ್ರ ಮೋದಿಜಿಯವರು ಎಂದೂ ಸಹ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಮಾಡಿಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಅವರ ಅಪೇಕ್ಷೆ ಇದೆ. ಅದನ್ನು ಪೂರೈಸೋ ಕಾಲ ಬಂದಿದೆ. ಅದಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹಕಾರ ಕೊಡ್ತಾರೆ ವಿಶ್ವಾಸ. ಸಿದ್ಧಾಂತವನ್ನು ಒಪ್ಪಿ ಬಂದವ್ರಿಗೆ ಯಾವತ್ತೂ ಕೂಡ ಬೇಡ ಅನ್ನೋಲ್ಲ ನಮ್ಮ ಪಕ್ಷ. ನಮ್ಮ ಜೊತೆಗೆ ಕೈಗೆ ಶಕ್ತಿ ಕೊಟ್ಟು ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದ ಜೊತೆಗೆ ಅಂತ ಹೇಳಿದ್ರೆ ಮುಕ್ತ ಆಹ್ವಾನವನ್ನು ನೀಡ್ತೇವೆ. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಗೋವಿಂದ ಕಾರಜೋಳ, ಜಗದೀಶ್ ಶೆಟ್ಟರ್, ಶ್ರೀರಾಮುಲು ಸೇರಿದಂತೆ ಪ್ರಮುಖ ಲೀಡರ್ ಸಾಥ್ ಕೊಟ್ಟರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಉಮೇಶ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸಾಥ್ ಕೊಟ್ಟರು. ಬಾಗಲಕೋಟೆ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ರೌಂಡ್ಸ್ ಹಾಕಿದ್ದಾರೆ. ನಗರಸಭೆ ಮುಂಭಾಗದ ಗೋಕುಲ್ ಹೋಟೆಲ್ನಲ್ಲಿ ಜಾರಕಿಹೊಳಿ ಸ್ಪೆಷಲ್ ದೋಸೆ ಸವಿದ್ರು. ಈ ವೇಳೆ ಆರ್ಬಿ ತಿಮ್ಮಾಪುರ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಯ್ಯನಮಠ ಸೇರಿದಂತೆ ಹಲವರು ಸಚಿವರಿಗೆ ಸಾಥ್ ಕೊಟ್ಟರು. ಏಪ್ರಿಲ್ 1ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣ ದುಬಾರಿಯಾಗಲಿದೆ. ಟೋಲ್ ದರ ಹೆಚ್ಚಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ 4ರಿಂದ 5% ಟೋಲ್ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಸೇರಿದಂತೆ 8 ಇತರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಏರಿಕೆಯ ಪರಿಣಾಮ ಬೀರಲಿದೆ. ಮುಂದಿನ ಅಧಿವೇಶನದಲ್ಲಿ ಶಾಸಕರು ಬಯೋಮೆಟ್ರಿಕ್ ಮೂಲಕ ತಮ್ಮ ಹಾಜರಾತಿ ಸೂಚಿಸಬೇಕು. ಇಷ್ಟು ದಿನ ಸಹಿ ಹಾಕ್ತಾ ಇದ್ದ ಶಾಸಕರಿಗೆ ಸ್ಪೀಕರ್ ಇದೀಗ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಸದಸ್ಯರಿಗೆ ಸ್ಪೀಕರ್ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 3 ತಿಂಗಳಲ್ಲಿ ಡಿಜಿಟಲ್ ವ್ಯವಸ್ಥೆ ಬರಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ತರೋ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಂಡನೆ ಮಾಡಿದ್ರು. ಬಿಜೆಪಿಗರ ವಿರೋಧದ ಮಧ್ಯೆಯೂ ವಿಧೇಯಕ ಅಂಗೀಕಾರ ಆಗಿದೆ. ಬ್ಯಾಲೆಟ್ ಪೇಪರ್ ವಿಧೇಯಕಕ್ಕೆ ಪ್ರತಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ತಂತ್ರಜ್ಞಾನ ಬಳಸಿ ಮುಂದೆ ಹೋಗಬೇಕೇ ವಿನಃ ಈ ರೀತಿಯಲ್ಲಿ ಬಿಲ್ ತರೋದು ಸರಿಯಲ್ಲ. ಇದನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ.